ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕನ್ನಡ ಅಡ್ವೆಂಚರ್ಸ್. ಸೊ ಗೈಸ್, ಇವತ್ತು ನಾವು ಒಂದು ಕ್ರೇಜಿ ವಿಡಿಯೋನ ಶೂಟ್ ಮಾಡ್ತಾ ಇದೀವಿ. ಅದೇನು ಅಂದ್ರೆ ನೀವು ಶಾಕ್ ಆಗ್ತೀರಾ. ನಮ್ಮ ಹೀರೋ ಹೋಂಡಾ ಸ್ಪ್ಲೆಂಡರ್ ಏನಿದೆಯಲ್ಲ ಅದ್ರದ್ದು ಡೀಟೇಲ್ಡ್ ರಿವ್ಯೂ ಆದ್ರೆ ಕೊಡ್ತಾ ಇದೀವಿ. ಸೊ 2002 ಮಾಡೆಲ್ ಇದು. 2002 ಮಾಡೆಲ್ ಇಂದ ಇವಾಗ ತನಕ ಮಿಂಟ್ ಕಂಡೀಷನ್ ಸಿಂಗಲ್ ಕಿಕ್ಕಲ್ಲಿ ಸ್ಟಾರ್ಟ್ ಆಗೋ ಗಾಡಿ ಇದು. ಆಫ್ ಅನ್ನೋದು ಆಗೋದೇ ಇಲ್ಲ. ನಾವು ಮಾಡೋ ತನಕನೇ ಆಫ್ ಆಗೋದು, ಇಲ್ಲ ಅಂದ್ರೆ ಆಫೇ ಆಗಲ್ಲ. ಹಂಗೆ ಕ್ಲಚ್ ಇಟ್ಕೊಂಡ್ರೆ ಆಗ್ಲಿ ಏನೇ ಮಾಡಿದ್ರು ಆಫ್ ಆಗಲ್ಲ. ಸೊ ದಿಸ್ ಇಸ್ ದ ಅವರ್ ಓಜಿ ಸ್ಪ್ಲೆಂಡರ್ 2002 ಮಾಡೆಲ್ ಇಂದ ಇವಾಗ ತನಕ ಬದುಕಿದೆ ಅಂದ್ರೆ ಲೆಕ್ಕ ಹಾಕೊಳ್ರಿ. ಸೊ ಈ ಗಾಡಿನ ನಾವು ಇವತ್ತು ಮಾಡ್ತಾ ಇದೀವಿ. ಡೀಟೇಲ್ಡ್ ರಿವ್ಯೂ, ಇದ್ರದ್ದು ಮೈಲೇಜ್ ಟೆಸ್ಟ್ ನೋಡಿರ್ತೀರಿ ಆಗ್ಲೇ. ಅದ್ರ ಮೇಲೆ ನಿಮ್ಮ ಸಪೋರ್ಟ್ ಮಾತ್ರ ಎಕ್ಸಲೆಂಟ್ ಆಗಿತ್ತು. ಸೊ ಇನ್ನೂ ಸ್ವಲ್ಪ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ವ್ಯೂಸ್ ಬಂತು ಅಂದ್ರೆ ನಾವು ಹೇಳೋದಲ್ಲ, ಇದ್ರ ಮೇಲೆ ಮಾಡಿಫಿಕೇಶನ್ ಆದ್ರೆ ಸ್ಟಾರ್ಟ್ ಮಾಡ್ತೀವಿ. ಸೊ ಅದನ್ನ ನೀವು ದಯವಿಟ್ಟು ಬೇಗ ಕಂಪ್ಲೀಟ್ ಮಾಡಿ. ಸೊ ಈ ವಿಡಿಯೋ ಮೇಲೆ ನೋಡೋಣ. ಸಪೋರ್ಟ್ ಬಂತು ಅಂದ್ರೆ ಈ ವಿಡಿಯೋ ಮೇಲೆ ಸಪೋರ್ಟ್ ನೋಡಿ, ಆಮೇಲೆ ಇದ್ರನ್ನ ಇನ್ನೂ ಎಕ್ಸ್ಟ್ರೀಮ್ ಮಾಡಿಫಿಕೇಶನ್ ಮಾಡಬೇಕಾ ಇಲ್ಲ ಅಂತ ನೋಡೋಣ. ಸೊ ಲೇಟ್ ಮಾಡಿಲ್ದಂಗೆ ನಮ್ಮ ಗಾಡಿಯ ರಿವ್ಯೂನ ಆದರೆ ನೋಡೋಣ. ಸೊ ಎಲ್ಲರೂ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಮಾಡಿ. ಸೊ ಎಲ್ಲರೂ ಎಂಜಾಯ್ ಮಾಡಿ ಈ ವಿಡಿಯೋನ. ಲೆಟ್ಸ್ ಸ್ಟಾರ್ಟ್. ಇದು ಬಂದ್ಬಿಟ್ಟು ನಮ್ಮ 97.2 cc ಇಂಜಿನ್, ಪವರ್ಫುಲ್ ಇಂಜಿನ್ ಇದು. ಸೊ ಅವಾಗೆಲ್ಲ 100 cc ಅಂತ ಬರ್ತಾ ಇತ್ತು, ಇವಾಗೆಲ್ಲ 125 cc 150 cc ಬರ್ತಾ ಇದೆ. 100 cc ತುಂಬಾ ಕಡಿಮೆ ಆಗಿದೆ. ಇದು ಬಂದ್ಬಿಟ್ಟು 100 cc ಇಂಜಿನ್ ಅಂದ್ರೆ 97.2 ಸಮಥಿಂಗ್ ಏನೋ ಬರುತ್ತೆ ಇಂಜಿನ್. ಸೊ ಇದ್ರದ್ದು ಸ್ಪೆಸಿಫಿಕೇಶನ್ಸ್ ಮಾತಾಡ್ಕೊಳ್ಳೋದಾದ್ರೆ 2 ಡ್ರಮ್ ಬ್ರೇಕ್ಸ್ ಬರುತ್ತೆ. ಇದ್ರಲ್ಲೆಲ್ಲ ಡಿಸ್ಕ್ ಬ್ರೇಕ್ಸ್ ಬರ್ತಿರಲಿಲ್ಲ, ಯಾಕೆಂದ್ರೆ ಹಳೆ ಮಾಡೆಲ್ ನಿಮಗೆ ಗೊತ್ತಿದೆ 2002 ಅಂದ್ರೆ ಅವಾಗೆಲ್ಲ ಡಿಸ್ಕಿನು ಅಷ್ಟು ಫೇಮಸ್ ಆಗಿರಲಿಲ್ಲ. So that's why we can get drum brakes, 2 drum brakes, rear and front 2 drum brakes ಸಿಗುತ್ತೆ. ಸೊ ಇದ್ರದ್ದು ಇಂಜಿನ್ ಮಾತಾಡ್ಕೊಳ್ಳೋದಾದ್ರೆ ನಮ್ಮ ಇಂಜಿನ್ ಬಂದ್ಬಿಟ್ಟು 8.02 PS ಪವರ್ ಆದ್ರೆ ಪ್ರೊಡ್ಯೂಸ್ ಮಾಡುತ್ತೆ. ಇದ್ರದ್ದು BHP ಅದೇ ಸಿಮಿಲರ್ ಅಂದ್ರೆ 7.91 ಸಮಥಿಂಗ್ BHP ಬರುತ್ತೆ ನಿಮಗೆ ಹಾರ್ಸ್ ಪವರ್. ಸೊ ವಿಚ್ ಇಸ್ ಗುಡ್. ಈಗಿನ ಕಾಲದಲ್ಲಿ ತುಂಬಾ ಓವರ್ ಕೊಡ್ತಾ ಇದ್ದಾರೆ, ಅಂದ್ರೆ 10 BHP ಆ ಥರ ಕೊಡ್ತಾ ಇದ್ದಾರೆ. ಬಟ್ ಅವಾಗಲೇ ನಿಮಗೆ 8.2 ಆ ಥರ ಕೊಡ್ತಾ ಇದೆ ಅಂದರೆ ನಿಮ್ಗೆ ಲೆಕ್ಕ ಹಾಕೊಳ್ಳಿ ಯಾವ ಥರ ಇದೆ ಈ ಗಾಡಿ ಅಂತ. ಸೊ ಇದ್ರದ್ದು ಮೈಲೇಜು ಅವೆಲ್ಲ ನಾವು ಡಿಸ್ಕಸ್ ಮಾಡಿದ್ದೀವಿ ಒಂದು ವಿಡಿಯೋಲಿ. ಅದು ನೋಡಿಲ್ಲ ಅಂದರೆ ಹೋಗಿ ನೋಡಿ, ಈ ಕಡೆ ಇರುತ್ತೆ, ಈ ಕಡೆ ಕೊಟ್ಟಿರ್ತೀನಿ. ಸೊ ಹೋಗಿ ನೋಡಿ. ನೆಕ್ಸ್ಟ್ ಇದ್ರದ್ದು ಮಾತಾಡೋದಾದ್ರೆ ಇದಕ್ಕೆ ಸೆಲ್ಫ್ ಏನು ಬರಲ್ಲ, ಓನ್ಲಿ ಕಿಕ್ ರಾಡ್ ಬರುತ್ತೆ. ದೆನ್ ಓಡೋಮೀಟರ್ ನಿಮಗೆ ಗೊತ್ತಿರೋದು, ಓಡೋಮೀಟರ್ ಮತ್ತು ಫ್ಯೂಯಲ್ ಎಲ್ಲ ಕೊಟ್ಟಿರ್ತಾರೆ ಮತ್ತು ನ್ಯೂಟ್ರಲ್. ನೆಕ್ಸ್ಟ್ ಇದಕ್ಕೆ ಏನಿದೆ 4 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಆದ್ರೆ ಬರುತ್ತೆ. ಇದರಲ್ಲಿ ಎಲ್ಲ ಅಪ್ ಸೈಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಬರುತ್ತೆ. ಇವಾಗೆಲ್ಲ ಬರ್ತಿರೋದೆಲ್ಲ ಫ್ರಂಟ್ ಒಂದು ಹಾಕಿ ಮತ್ತೆ ರಿವರ್ಸ್ ಹಿಂದೆ ಎಲ್ಲ ಬರುತ್ತೆ. ಬಟ್ ಇದು ಓನ್ಲಿ 1 2 3 4 ಬರುತ್ತೆ. ಸೊ ಇದ್ರದ್ದು ನೀವು ಇಂಜಿನ್ ನೋಡೋದಾದ್ರೆ ನೋಡ್ರಿ ಎಷ್ಟು ಕಾಂಪ್ಯಾಕ್ಟ್ ಆಗಿದೆ. ಇವಾಗ ಬರೋ ಇಂಜಿನ್ ಎಲ್ಲ ಫುಲ್ ಜಾಮ್ ಪ್ಯಾಕ್ಡ್ ಇರುತ್ತೆ. ಕಾರ್ಬೋರೇಟರ್ ಎಲ್ಲ ಒಳಗೆ ಕೊಟ್ಟಿರ್ತಾರೆ. ಬಟ್ ಇದರಲ್ಲಿ ನೋಡ್ಬೋದು ನೀವು, ಕಾರ್ಬೋರೇಟರ್ ಆಗಿರ್ಬೋದು. ಅವಾಗ ಫ್ಯೂಯಲ್ ಎಲ್ಲ ಹಿಂಗ್ ಕೊಡ್ತಾ ಇದ್ರು, ಆನ್ ಆ್ಯಂಡ್ ಆಫ್. ಇಲ್ಲಿ ನೋಡಿ ಈ ಪೈಪನ್ನು ತೆಗ್ದು ತುಂಬಾ ಜನ ಕಳ್ತನ ಮಾಡಿರೋದಿದೆ. ನಾವು ಇದ್ರಲ್ಲಿ ಎಷ್ಟೊಂದ್ಸತಿ ತೆಗ್ದು ತಗೊಂತಾ ಇರ್ತೀವಿ ಬೇರೆ ಗಾಡಿಗೆ ಬೇಕು ಅಂತ. ಸೊ ಆ ಥರ ಇವಾಗೆಲ್ಲ ಈ ಥರ ಎಲ್ಲ ಬರ್ತಿದೆ, ಎಲ್ಲ ಒಳಗೆ ಬರ್ತಾ ಇದೆ. ಎಲ್ಲ ಇಂಜಿನ್ ಕಾಂಪ್ಯಾಕ್ಟ್ ಇಂಜಿನ್ ಮಾಡಿದ್ದಾರೆ. ಅವಾಗ ಇದೇನಿರಲಿಲ್ಲ. ಇಷ್ಟೇ ಇಂಜಿನ್ ನೋಡ್ರಿ, ಇಷ್ಟೇ ಇಂಜಿನ್ನು. ಇಷ್ಟ ತನಕ 22 ವರ್ಷ 26 ವರ್ಷ ಇನ್ನೂ ಕೆಲಸ ಮಾಡ್ತಾನೆ ಇದೆ. ನೀವೇ ತಿಳ್ಕೊಳ್ಳಿ ಇನ್ನೆಷ್ಟು ಪವರ್ಫುಲ್. ನಮ್ಮ ಇಂಡಿಯನ್ ಬೀಸ್ಟ್ ಅಂದ್ರೆ ನಮ್ಮ ಫಸ್ಟಿಗೆ ಇಂಡಿಯನ್ ಮೋಟರ್ ಸೈಕಲ್ ಇಷ್ಟಾಗಿದ್ದು ಅಂದ್ರೆ ನಾನು ನೀಟಾಗಿ ಹೇಳ್ತೀನಿ, ಹೀರೋ ಹೋಂಡಾ ಅಂತ. ಯಾರಿಗೆ ಕೇಳ್ರಿ ಹೀರೋ ಹೋಂಡಾ. ಇವಾಗಲೂ ಹೀರೋ ಹೋಂಡಾ ಅಷ್ಟು ಫೇಮಸ್ ಎಲ್ಲಿದೆ ಅಂದ್ರೆ ಈ ಗಾಡಿಗಳಿಂದಾನೆ. ಸೊ ಇದ್ರದ್ದು ಮೈಲೇಜ್ ಬಂದ್ಬಿಟ್ಟು 65 to 70 ಮೈಲೇಜ್ ಕೊಡುತ್ತೆ. ಬಟ್ ನಾವು ಓಡಿಸಿರೋ ಪ್ರಕಾರ 60 ಕಿಲೋಮೀಟರ್ ಮೈಲೇಜ್ ಆದ್ರೆ ಸಿಗ್ತಾ ಇದೆ. ಸೊ ಇದಕ್ಕೆ ಏನು ಇರಲಿಲ್ಲ, ನಾವು ಮಿರರ್ಸ್ ಹಾಕಿದ್ದು ಎಲ್ಲ ಹಾಳಾಗೋಯ್ತು. ಇದಕ್ಕೆ ಇಲ್ಲಿ ಬ್ಯಾಟ್ರಿ ಬರುತ್ತೆ ಇದ್ರೊಳಗೆ. ಬ್ಯಾಟ್ರಿ ಇವಾಗ ಕರೆಂಟ್ಲಿ ಡೆಡ್ ಆಗಿದೆ. ಇಟ್ ಈಸ್ ನಾಟ್ ಇನ್ ವರ್ಕಿಂಗ್ ಕಂಡೀಷನ್. ದೆನ್ ಚೈನ್ಸ್ ಪಾಕೆಟ್ ಬರುತ್ತೆ ಇಲ್ಲಿ ಕಡೆ, ಇಟ್ ಈಸ್ ಗುಡ್. ಮತ್ತೆ ಮುಂದೆ 2 ಸಸ್ಪೆನ್ಷನ್ಸ್ ಬರುತ್ತೆ. ನೀಟಾಗಿದೆ ನೋಡಿ. ಇನ್ನೂ ವೆಲ್ ಮೈಂಟೈನ್ಡ್ ಇದೆ ಸಸ್ಪೆನ್ಷನ್ಸು. ಹಿಂದೆನೂ ಅಷ್ಟೇ ವೆಲ್ ಮೈಂಟೈನ್ ಸಸ್ಪೆನ್ಷನ್ ಇದೆ ಇದು. ದೆನ್ ಇದ್ರದ್ದು ಸ್ವಲ್ಪ ಅದು ಇದು ತುಂಬಾ 20 ವರ್ಷದ ಮೇಲಾಗಿದೆಯಲ್ಲ, ಸ್ವಲ್ಪ ತುಕ್ಕಿಡಿದೆ ಅದು ಇದು. ಸೊ ಇದನ್ನ ಮಾಡಿಫೈ ಮಾಡ್ತಿರ್ತು, ನಿಮ್ಮ ಸಪೋರ್ಟ್ ಮೇಲೆ ನೋಡಿ ಡಿಪೆಂಡ್ ಆಗಿ ಮಾಡಿಫೈ ಮಾಡಿಸ್ತೀನಿ. ಅಂಡ್ ಅಗೇನ್ ಇದಕ್ಕೆ ಹೆಡ್ಲೈಟ್ ಮಾತಾಡೋದಾದ್ರೆ ಇದಕ್ಕೆ ಹ್ಯಾಲೋಜನ್ ಹೆಡ್ಲೈಟ್ ಆದ್ರೆ ಬರುತ್ತೆ, LED ಬರಲ್ಲ. ಇವಾಗ ಎಲ್ಲ LED, ಅವಾಗೆಲ್ಲ ಹ್ಯಾಲೋಜನ್, ಓನ್ಲಿ ಹ್ಯಾಲೋಜನ್ ಹೆಡ್ಲೈಟ್ ಬರುತ್ತೆ.
ದೆನ್ ನಂಬರ್ ಪ್ಲೇಟ್ ನೋಡ್ಬೋದು ಅವಾಗಿನ ಕಾಲದಲ್ಲಿ ಯಾವ ಥರ ಇತ್ತು ಅಂತ. ಇದ್ರದ್ದು ಕರೆಂಟ್ಲಿ RC ಆದರೆ ರನ್ನಿಂಗಲ್ಲಿ ಇಲ್ಲ, ಡೆಡ್ ಆಗಿದೆ. 2022ಗೆ ಡೆಡ್ ಆಯಿತು, ಅದಕ್ಕೆ ಇವಾಗ ಇದಕ್ಕೇನು ಬರ್ತಿಲ್ಲ. ಸೊ ಆ್ಯಕ್ಚುಲಿ ಇದ್ರದ್ದು ರೆಕಾರ್ಡ್ಸ್ ಏನೂ ಇಲ್ಲ ನಮ್ಮ ಹತ್ರ, ಓನ್ಲಿ ವೆಹಿಕಲ್ ಒಂದೇ. ಆದರೆ ವೆಹಿಕಲ್ ಮಾತ್ರ ಮಿಂಟ್ ಕಂಡೀಷನ್ ಹೇಳ್ತಾ ಇದ್ದೀನಲ್ಲ, ಈ ಥರ ವೆಹಿಕಲ್ ನಮ್ಮ ಹೋಂಡಾ ಶೈನು ಇದೆ ಹೇಳ್ಬೇಕು ಅಂದರೆ, ನಿಜ ಹೇಳ್ಬೇಕು ಅಂದರೆ ಅದು ನನ್ನ ಫೇವ್ರೇಟ್ ಗಾಡಿ. ಇದಕ್ಕೂ ಹೋಲಿಸ್ಕೊಂಡ್ರು, ಬಟ್ ಅದಕ್ಕಿಂತ ಬೆಸ್ಟ್ ಆಗಿ ರನ್ ಆಗುತ್ತೆ. ಅದು ತುಂಬ ಪ್ರಾಬ್ಲಮ್ಸ್ ಕೊಡುತ್ತೆ, ಬಟ್ ಇದು ಒಂದ್ಸತಿನೂ ನನಗೆ ಪ್ರಾಬ್ಲಮ್ ಕೊಟ್ಟಿಲ್ಲ. ನಾನು ಹೇಳ್ತೀನಲ್ಲ, ಇದನ್ನ 2-3 ವರ್ಷ ಆಯಿತು ನಾನು ನಿಲ್ಲಿಸಿ. ಆ್ಯಂಡ್ ಅಗೇನ್ ಒಂದು ಸ್ವಲ್ಪ ಸುಮ್ಮನೆ ಕಿಕ್ ಕೊಡಿದೆ, ಏನು ವರ್ಕ್ ಆಗಲ್ಲ, ಸುಮ್ಮನೆ ಕಿಕ್ ಕೊಡ್ದು ನೋಡೋಣ, ಟೈಮ್ ಪಾಸ್ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಇಂಜಿನ್ ಸ್ಟಾರ್ಟ್ ಆಗೋ ಇದು ಇರುತ್ತಲ್ಲ ಪೆಟ್ರೋಲ್ ಇದ್ದಾಗ, ಆ ಥರ ಸೌಂಡ್ ಬಂತು. ಅದಕ್ಕೆ ನಾನು ಒಂದ್ಸತಿ ಪೆಟ್ರೋಲ್ ಹಾಕಿ ನೋಡೋಣ ಅಂತ ಹಾಕ್ದೆ. ಅದು 3 years ಆದಮೇಲೆ ಮತ್ತೆ ಪೆಟ್ರೋಲ್ ಹಾಕಿ ಸಿಂಗಲ್ ಕಿಕ್ ಕೊಡ್ದಿದ್ದಷ್ಟೇ ನಾನು, ಗಾಡಿ ಸ್ಟಾರ್ಟ್ ಆಗೋಯ್ತು. ಎಷ್ಟು ಪವರ್ಫುಲ್ ರಿಲಯಬಿಲಿಟಿ ಇದೆ ನೋಡಿ. ಹೀರೋ ಹೋಂಡಾನೇ ಅಂದರೆ ರಿಲಯಬಿಲಿಟಿ ಅಂದರೆ ಹೀರೋ ಹೋಂಡಾ. ನಾನು ಪಕ್ಕ ಹೇಳ್ತೀನಿ, ಇವತ್ತು ನನಗೆ ಪ್ರೂವ್ ಆಗಿದ್ದು. ಸೊ ಅವಾಗಿಂದ ಇದನ್ನೇ ಯೂಸ್ ಮಾಡ್ತಿರೋದು, ಬೇರೆ ಗಾಡಿಗಳೆಲ್ಲ ಸೈಡಿಗೆ ಇಟ್ಬಿಟ್ಟಿದ್ದೀವಿ. ಅವಾಗಿಂದ ಬರೀ ಇದೇ ಯೂಸ್ ಮಾಡ್ತಿರೋದು. ಸೊ ಇದಕ್ಕೆ ಮುಂದೆ ಮಾಸ್ಕ್ ಒಂದು ಹೊಸದು ಹಾಕ್ಸಿದ್ದಾರೆ, ಮಡ್ಗಾಡು ಇದೆಲ್ಲ ಹೋಗಿದೆ, ಮಡ್ಗಾಡೆಲ್ಲ ಅಷ್ಟೇ, ಇನ್ನೇನಿಲ್ಲ ಈ ಗಾಡಿ ಬಗ್ಗೆ. ಸೊ ಪೀರೋಲ್ಸ್ ಹಾಕಿರ್ತೀನಿ, ಎಲ್ಲ ನೋಡ್ಕೊಳ್ಳಿ. ಆಯಿಲ್ ಸೀಲ್ ಇರ್ಬೋದು, ಇದ್ರಲ್ಲಿ ಸ್ವಲ್ಪ ಒಂದು ಆಯಿಲ್ ಲೀಕೇಜ್ ಒಂದು ಇದಿದೆ ಪ್ರಾಬ್ಲಮ್ಮು ಕೆಳಗೆ, ಅದನ್ನೇನು ಮಾಡೋಂಗಿಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಗೈಸ್, ಇದರಲ್ಲಿ ಫ್ರಂಟ್ ಆದರೆ ಫೋಕ್ ಸಸ್ಪೆನ್ಷನ್ಸ್ ಬರುತ್ತೆ, ರಿಯರ್ ಹೈಡ್ರಾಲಿಕ್ ಸಸ್ಪೆನ್ಷನ್ ಬರುತ್ತೆ. ಸೊ ನೋಡ್ಬೋದು ಇದ್ರದ್ದು ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿರುತ್ತೆ. ದೆನ್ ವೀಲ್ಸ್ ಒಂದು ಡ್ರಾಬ್ಯಾಕ್ ಇದೆ, ಆವಾಗ ಸ್ಪೋಕ್ ವೀಲ್ಸ್ ಬರುತ್ತೆ. ಸೊ ವೀಲ್ಸ್ ಒಂದು ಡ್ರಾಬ್ಯಾಕ್ ಇದೆ, ಅದು ಸ್ಪೋಕ್ ವೀಲ್ಸ್ ಬರುತ್ತೆ, ನೋಡ್ತಾ ಇದ್ದೀರಲ್ಲ. ಸ್ಪೋಕ್ ವೀಲ್ಸ್ ಬರೋದ್ರಿಂದ ಸ್ವಲ್ಪ ನಿಮಗೆ ಗೊತ್ತಿರ್ಬೋದು, ಸ್ವಲ್ಪ ಎಡವಟ್ ಆಗುತ್ತೆ. ದೆನ್ ಈ ಕಡೆ ಎಲ್ಲ ನಮಗೆ ಇಟ್ಕೊಳ್ಳೋಕ್ಕೆ ಬಾಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ಪೀರೋಲ್ಸಲ್ಲಿ ತೋರಿಸ್ತಾ ಇರ್ತೀನಿ. ಈ ಕಡೆ ಅಲ್ಟಿಮೇಟ್ ಯುಟಿಲಿಟಿ ಬಾಕ್ಸ್ ಅಂತ, ಮತ್ತು ಇದು ಲೋ ಮೇಂಟೆನೆನ್ಸ್ ಇರುತ್ತೆ, ತುಂಬ ಕಡಿಮೆ ಮೇಂಟೆನೆನ್ಸು. ಇದಕ್ಕೇನಿಲ್ಲ, ಆಯಿಲ್ ಚೇಂಜ್ ಒಂದು ಮಾಡ್ಕೊತಾ ಇದ್ದರೆ ಟೈಮಿಗೆ ಎಲ್ಲ ಕರೆಕ್ಟ್ ಆಗುತ್ತೆ. ಆಯಿಲ್ ಚೇಂಜು, ಚೈನ್ ಲೂಪ್ ಮಾಡ್ಕೊತಾ ಇದ್ದರೆ ಸಾಕು, ಇನ್ನೇನು ಬೇಡ ಈ ಗಾಡಿಗೆ. ದೆನ್ ಆ್ಯಂಡ್ ಆಲ್ಸೋ ರಿಯರು ಅಷ್ಟೇ ಸ್ಪೋಕ್ ವೀಲ್ಸೆ. ಸೊ ಆ್ಯಂಡ್ ಇನ್ನೇನಿಲ್ಲ ಈ ಗಾಡಿ ಬಗ್ಗೆ, ಇದೆಲ್ಲ ಇಂಡಿಕೇಟರ್ಸ್ ಎಲ್ಲ ಹೋಗ್ಬಿಟ್ಟಿದೆ. ಸೊ ಇದು ಬಾಯ್. ಸೊ ಇದು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮಾಡಿ ಇನ್ನೂ ಯಾವ ಥರ ವಿಡಿಯೋ ಬೇಕು, ಯಾವ ಗಾಡಿ ರಿವ್ಯೂ ಬೇಕು. ಆ್ಯಂಡ್ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ವ್ಯೂಸ್ ಬರ್ತಾ ಇದೆ, ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೀಟ್ ಯು ಇನ್ ದ ನೆಕ್ಸ್ಟ್ ಒನ್. ಬಾಯ್.